ಎಲ್ರಿಗೂ ನಮಸ್ಕಾರ. ಶಾರದಾ ವಿದ್ಯಾಪೀಠ IAS ಮತ್ತು KS ತರಬೇತಿ ಸಂಸ್ಥೆ ವಿಜಯಪುರ ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನು ನೋಡೋಣ. ಇವತ್ತಿನ ಪ್ರಚಲಿತ ವಿದ್ಯಮಾನ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಶಾರದಾ ವಿದ್ಯಾಪೀಠದೊಳಗಡೆ ಈ ಒಂದು ಪೊಲೀಸ್ ನೇಮಕಾತಿ ತರಬೇತಿ 2025ರ ಅವಧಿಯಲ್ಲಿ ಕರೆಯುವಂತ ನೋಟಿಫಿಕೇಶನ್ ಆಗುವಂತ ಸುಮಾರು ಬೃಹತ್ ನೇಮಕಾತಿ ಅಂದ್ರೆ ಸುಮಾರು 5,000 ಮೇಲ್ಪಟ್ಟು ಪೊಲೀಸ್ ನೇಮಕಾತಿ ಆಗಲಿದೆ. ಅದಕ್ಕಾಗಿ ಏನು ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗಾಗಿ ಒಂದು ವಿನೂತನವಾದಂತ ಉಚಿತವಾದಂತ ಊಟ ವಸತಿ, ಉಚಿತ ಅಂತ ಬಯಸಕ್ ಹೋಗ್ಬೇಡ್ರಿ. ಯಾಕಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಉಚಿತ ಅಂತಂದ್ರೆ ಅದನ್ನ ಬೇರೆ ಅರ್ಥದಲ್ಲಿ ತಪ್ಪನ್ನ ಭಾವಿಸ್ತಾರೆ. ಇಲ್ಲಿ ನಿಮ್ಮನ್ನ ಸಮರ್ಥವಾಗಿ ಮಾಡುವಂತ ಸಲುವಾಗಿ ಶಾರದಾ ವಿದ್ಯಾಪೀಠ ನಿಮ್ ಜೊತೆ ಸದಾಕಾಲ ನಿಲ್ಕೊಳ್ತದ. ಅದಕ್ಕಾಗಿ ಈ ಒಂದು ಪೊಲೀಸ್ ತರಬೇತಿ ಅವಧಿ, ಈ ಒಂದು ಅವಧಿಯಲ್ಲಿ ನಿಮಗೆ ಊಟ ಮತ್ತು ವಸತಿಯನ್ನು ನೀಡಿ ನಿಮ್ಮನ್ನ ನಿಮ್ಮ ಕನಸಿನ ಹುದ್ದೆಯನ್ನ ನಿಮ್ಮ ಕೈಯಲ್ಲಿ ಕೊಟ್ಟು ಕಳಿಸುವಂತ ಒಂದು ವಿನೂತನವಾದಂತ ಏನು ಅಂತಂದ್ರೆ ತರಬೇತಿ ಆರಂಭವಾಗಿದ್ದಾವೆ. ಯಾರೆಲ್ಲ ಪ್ರವೇಶವನ್ನ ಪಡ್ಕೋಬೇಕು ಅನ್ಕೊಂಡಿದ್ದೀರಾ ಆ ಪ್ರವೇಶನೂ ಕೂಡ ಪ್ರಾರಂಭವಾಗಿದ್ದಾವೆ. ನಿಮ್ಮ ಪ್ರವೇಶವನ್ನ ಖಚಿತಪಡಿಸಿಕೊಡ್ರಿ ಅಂತ ಹೇಳುತ್ತಾ, ಯಾಕಂದ್ರೆ ಈ ತರಬೇತಿಗೆ ಶುಲ್ಕ ಮಾತ್ರ ಇರ್ತೈತಿ. ಈ ಒಂದು ತರಬೇತಿ ಅವಧಿಯಲ್ಲಿ ಸುಮಾರು 3.5 ತಿಂಗಳಿಂದ 4 ತಿಂಗಳ ನಡೆಯುವಂತ ಈ ಒಂದು ಅವಧಿಯೊಳಗಡೆ ನೀವು ಮಾಡ್ಬೇಕಾಗಿದ್ದಷ್ಟೇ ಪ್ರವೇಶ ಪ್ರಾರಂಭವಾಗಿದಾವ. ಇಲ್ಲಿ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನಿಮ್ಮ ಒಂದು ಪ್ರವೇಶವನ್ನ ಖಚಿತಪಡಿಸಿಕೊಡ್ರಿ ಅಂತ ಹೇಳುತ್ತಾ, ಸ್ನೇಹಿತರೆ ಒಂದು ಬ್ಯಾಚ್ ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿಲಾಗಿದೆ. ಅದಕ್ಕಾಗಿ ಏನು ಅಂತಾರೆ ಈ ಒಂದು ಬ್ಯಾಚಿನ ಈ ಒಂದು ಪೊಲೀಸ್ ಬ್ಯಾಚ್ಗಳ ಒಂದು ಏನು ಅಂತ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಡ್ರಿ ಅಂತ ಹೇಳುತ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನ ನೋಡೋಣ. ಇಲ್ಲಿ ಜೀವನದೊಳಗಡೆ ಏನು ಅಂತಂದ್ರೆ ನಾವು 1% ಯಶಸ್ವಿನ ಸೂತ್ರ 99% ಯು ಹ್ಯಾವ್ ದ ಎಫರ್ಟ್. ನಿನ್ನ ಬದುಕಿನಲ್ಲಿ 99% ನಿನ್ನ ಪ್ರಯತ್ನ ಅನ್ನೋದಿರಬೇಕು. 1% ನಿನ್ನ ಹತ್ರ ಸೂತ್ರ ಎಂತದಿರಬೇಕು ಅಂತಂದ್ರೆ ಯಾವ ಫಾರ್ಮುಲ್ ನೀನು ಯಶಸ್ವಿನ ಶಿಖರವನ್ನ ಹೋಗ್ಬೇಕು ಅಂತಂದ್ರೆ 1% ಫಾರ್ಮುಲ್ ಯಾವ್ದಿರ್ಬೇಕು ಅಂತಾನೆ ನೀನು ನಿನ್ನ ಕಡೆ ಎಕ್ಸ್ಕ್ಯೂಸಸ್ ಇದ್ರೆ ಕನಸು ಕಾಣುವುದನ್ನು ನಿಲ್ಲಿಸು. ಇಲ್ಲ ಕನಸುಗಳಿದಾವೆ ಅಂದ್ರೆ ಎಕ್ಸ್ಕ್ಯೂಸ್ ಕೊಡೋದನ್ನ ನಿಲ್ಲಿಸು. ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ನೀನು ಕ್ಷಮಿಸ್ತಾ ಹೋದ್ರೆ, ಮನ್ನಿಸ್ತಾ ಹೋದ್ರೆ, ಪ್ರತಿಯೊಂದನ್ನು ಕೂಡ ನೀನು ಸಹಿಸ್ಕೋತಾ ಹೋದಿ ಅಂತಾರೆ ಜೀವನದಲ್ಲಿ ನಿನ್ನತನವನ್ನ ನೀನು ಬಿಟ್ಟು ಕೊಡ್ಬೇಕಾಗುತ್ತದೆ. ಅದಕ್ಕೆ ಈ ಹ್ಯಾವ್ ದ ಈಗೋ ಆಟಿಟ್ಯೂಡ್. ಈಗೋ ಅನ್ನೋದು ಹೆಂಗಿರಬೇಕು ಅಂತಂದ್ರೆ ಸಕಾರಾತ್ಮಕವಾದಂತ ಈಗೋ ಅನ್ನ ನೀನ್ ಬೆಳೆಸ್ಕೋಬೇಕು. ಯಾವತ್ತೂ ಕೂಡ ಈಗೋ ಅಹಂ ಇದೆ ಅಂತೇಳಿ ಎಲ್ಲರಿಗೂ ದುಡ್ಡಿನ ಈಗೋ ತೋರ್ಸೋದಲ್ಲ, ಶ್ರೀಮಂತಿಗೆ ಈಗೋ ತೋರ್ಸೋದಲ್ಲ, ನಿನ್ನ ಹತ್ರ ಇದೆ ಅಂತ ಈಗೋ ತೋರ್ಸೋದಲ್ಲ. ನಿನ್ನ ಹತ್ರ ಸಕಾರಾತ್ಮಕವಾದಂತ ಈಗೋ ಅನ್ನ ಬೆಳೆಸ್ಕೋಬೇಕು. ಎಲ್ಲವನ್ನ ಬಿಟ್ಟು, ವ್ಯಕ್ತಿತ್ವವನ್ನ ಬಿಟ್ಟು, ನಿನ್ನ ಹತ್ರ ಎಲ್ಲವನ್ನ ಬಿಟ್ಟು ಮತ್ತೊಬ್ಬರ ಹತ್ರ ಪ್ರೀತಿಯ ಭಿಕ್ಷೆಯನ್ನ, ಮತ್ತೊಬ್ಬರ ಹತ್ರ ಹಣದ ಭಿಕ್ಷೆಯನ್ನ, ನಿನ್ನ ಸ್ವಾಭಿಮಾನ ಬಿಟ್ಟು ನೀನ್ ಏನಾದ್ರೂ ಹೋದಿ ಅಂತಾರೆ ನಿನ್ನನ್ನ ಕಾಣುವ ದೃಷ್ಟಿಕೋನನೇ ಬೇರೆ ಇರ್ತೈತಿ. ನಿನ್ನ ಕನಸುಗಳನ್ನ ನೀ ಕಾಣ್ಬೇಕು ಅಂತಂದ್ರೆ ನಿನ್ನ ಜೊತೆ ನೀನು ಕಮಿಟ್ ಆಗ್ಬೇಕು, ನಿನ್ನ ಜೊತೆ ನೀನು ಸೂತ್ರವನ್ನ ಹಣ್ಕೋಬೇಕು. ನಿನಗೆ ನೀನು ಸೋಲ್ಬಾರ್ದು, ಮತ್ತೊಬ್ಬರಿಗೆ ಸೋಲೋದಲ್ಲ. ನಿನ್ನ ಒಂದು ಆತ್ಮದ ಜೊತೆ, ನಿನ್ನ ಒಂದು ಏನು ಅಂತ ನಿನ್ನ ಅಂತರಾತ್ಮದ ಜೊತೆ ನೀನು ಯಾವತ್ತೂ ಕೂಡ ಸೋಲಕ್ ಹೋಗ್ಬಾರ್ದು. ಯಾವತ್ತು ಅದರ ಮಾತನ್ನ ನೀ ಕೇಳಿ ಸೋತಿ ಅಂತಂದ್ರೆ ನಿನ್ನ ಜೀವನದಲ್ಲಿ ಯಶಸ್ವಿ ಅನ್ನೋದು ಮರೀಚಿಕೆ ಆಗತ್ತೆ. ಅದಕ್ಕಾಗಿ ಏನು ಅಂತಂದ್ರೆ ನೀನು ಕನಸನ್ನ ಕಾಣ್ತಾ ಇದೀಯಾ, ಸಾಧಿಸ್ತಾ ಇದೀಯ ಅಂತಾರೆ ಎಕ್ಸ್ಕ್ಯೂಸ್ ಅನ್ನೋದು ನಿನ್ನ ಬದುಕಿನಲ್ಲಿ ಯಾವತ್ತೂ ಕೂಡ ಬರಬಾರದು. ಅದಕ್ಕಾಗಿ ಏನು ಅಂತಂದ್ರೆ ನಿರಂತರವಾದಂತ ಪ್ರಯತ್ನ, ನಿನ್ನ ಹತ್ರ ಶ್ರದ್ಧೆ, ನಿನ್ನ ಹತ್ರ ತಾಳ್ಮೆ, ನಿನ್ನ ಹತ್ರ ಪ್ರಾಮಾಣಿಕ ಪ್ರಯತ್ನ ಇತ್ತು ಅಂತಂದ್ರೆ ನೀನು ಯಾವತ್ತೂ ಕೂಡ ಯಾವುದಕ್ಕೂ ಕೂಡ ಹೆದರುವ ಪ್ರಶ್ನೆ ಬರೋದಿಲ್ಲ ಸ್ಪರ್ಧಾರ್ಥಿಗಳೇ. ಅದಕ್ಕಾಗಿ ಏನು ಅಂತಂದ್ರೆ ನಿನ್ನ ಒಂದು ಪ್ರಯತ್ನ ನಿರಂತರವಾಗ್ಲಿ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನ ನೋಡೋಣ. ಇಲ್ಲಿ ಮೊದಲ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶದಲ್ಲಿ ಮಾಂಸ ತಿನ್ನುವ ಪರಾವಲಂಬಿಯಾದ ನ್ಯೂ ವರ್ಲ್ಡ್ ಸ್ಕ್ರೋ ವರ್ಮ್ ನ ಮೊದಲ ಮಾನವ ಪ್ರಕರಣ ಕಂಡು ಬಂದಿದೆ. ಬಹಳ ಇಂಪಾರ್ಟೆಂಟ್ ಇದು. ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್. ಇವು ನ್ಯೂ ವರ್ಲ್ಡ್ ಸ್ಕ್ರೋ ವರ್ಮ್ ಎಲ್ಲಿ ಕಂಡು ಬಂದದ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಭಾರತ, ಸಿ ಮೆಕ್ಸಿಕೋ, ಡಿ ಅಮೆರಿಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಮೆರಿಕ ದೇಶದಲ್ಲಿ ಇದು ಕಂಡು ಬಂದಿದೆ ಅಂತ ಹೇಳ್ಬೋದು. ಯಾವ ದೇಶ? ಅಮೆರಿಕ ದೇಶ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ
ಇತ್ತೀಚೆಗೆ ಮೊದಲ ಅಂತಾರಾಷ್ಟ್ರೀಯ ಪಾಲಿ ಸಮ್ಮೇಳನ ಯಾವ ದೇಶದಲ್ಲಿ ಜರುಗಿತು? ಮೊದಲ ಅಂತಾರಾಷ್ಟ್ರೀಯ ಪಾಲಿ ಸಮ್ಮೇಳನ ಯಾವ ಸಮ್ಮೇಳನ? ಪಾಲಿ ಸಮ್ಮೇಳನ ಎಲ್ಲಿ ಜರುಗಿತು ಅಂತ ಕೇಳಿದಾನೆ. ಆಪ್ಷನ್ ಎ ಶ್ರೀಲಂಕಾ, ಬಿ ವಿಯೆಟ್ನಾಂ, ಸಿ ಮಯನ್ಮಾರ್, ಡಿ ಥಾಯ್ಲೆಂಡ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶ್ರೀಲಂಕಾ ದೇಶದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಪಾಲಿ ಸಮ್ಮೇಳನ ಜರುಗಿತು ಅಂತ ಹೇಳ್ಬಹುದು ಸ್ನೇಹಿತರೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಾರೆ, 2025ರ ಇಂಡಿಯನ್ ಆರ್ಮಿ ಟೆರಿಯರ್ ಸೈಬರ್ ಕ್ವೆಸ್ಟ್ ಎಲ್ಲಿ ಜರುಗಿತು? ಇಂಡಿಯನ್ ಆರ್ಮಿ ಟೆರಿಯರ್ ಸೈಬರ್ ಕ್ವೆಸ್ಟ್ ಎಲ್ಲಿ ಜರುಗಿತು ಅಂತ ಕೇಳಿದಾನೆ. ಆಪ್ಷನ್ ಎ ಚೆನ್ನೈ, ಬಿ ನವದೆಹಲಿ, ಸಿ ಬೆಂಗಳೂರು, ಡಿ ಹೈದರಾಬಾದ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನವದೆಹಲಿಯಲ್ಲಿ ಈ ಇಂಡಿಯನ್ ಆರ್ಮಿ ಟೆರಿಯರ್ ಏನು ಅಂತಂದ್ರೆ ಸೈಬರ್ ಕ್ವೆಸ್ಟ್ ಜರುಗಿತು ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶವು ಪ್ರಾಣಿ ರಕ್ತ ನಿಧಿಗಳಿಗಾಗಿ ತನ್ನ ಮೊದಲ ರಾಷ್ಟ್ರೀಯ ಮಾರ್ಗಸೂಚಿಗಳನ್ನು ಪರಿಚಯಿಸಿತು ಅಂತ ಕೇಳಿದಾನೆ. ಆಪ್ಷನ್ ಎ ರಷ್ಯಾ, ಬಿ ಫ್ರಾನ್ಸ್, ಸಿ ಭಾರತ, ಡಿ ಶ್ರೀಲಂಕಾ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ತನ್ನ ಯಾವ ದೇಶವು ಪ್ರಾಣಿ ರಕ್ತ ನಿಧಿಗಳಿಗಾಗಿ ತನ್ನ ಮೊದಲ ರಾಷ್ಟ್ರೀಯ ಮಾರ್ಗಸೂಚಿಗಳನ್ನ ಪರಿಚಯಿಸಿತು ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಭಾರತ ಸರಿಯಾದ ಉತ್ತರ ಯಾವತ್ತ? ಭಾರತ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಅರ್ನೆಸ್ಟ್ ಅಂಡ್ ಯಂಗ್ ಸಂಸ್ಥೆಯು ಬಿಡುಗಡೆ ಮಾಡಿದ ವರದಿಯ ಅನ್ವಯ, ಈ ಒಂದು ಸಂಸ್ಥೆಯ ವರದಿಯ ಅನ್ವಯ ಇಲ್ಲಿ ಭಾರತ ದೇಶವು ಈ ಕೆಳಗಿನ ಯಾವ ವರ್ಷದ ವೇಳೆಗೆ ವಿಶ್ವದ 2ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಬೆಳವಣಿಗೆ ಕಾಣಲಿದೆ? ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಭಾರತ ಪ್ರಸ್ತುತ ಜಗತ್ತಿನಲ್ಲಿ ಎಷ್ಟನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ಇದೆ ಅಂತ ಕೇಳಿದೆವು ಅಂತಂದ್ರೆ ಯಾವ ದೇಶವನ್ನು ಹಿಂದಾಕಿ ಪ್ರಸ್ತುತ ಭಾರತ ಇವತ್ತು 4ನೇ ಸ್ಥಾನದಲ್ಲಿ ಬಂದು ನಿಂತಿದೆ ಅಂತಾನು ಕೇಳಬಹುದು. ಅಥವಾ ಪ್ರಸ್ತುತ ಭಾರತ ಜಗತ್ತಿನ ಎಷ್ಟನೇ ಆರ್ಥಿಕ ದೊಡ್ಡ ರಾಷ್ಟ್ರ ಅಂತಾನು ಕೇಳಬಹುದು. ಇಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಬೆಳವಣಿಗೆ ಕಾಣಲಿದೆ ಅಂತ ಕೊಟ್ಟಿದ್ದಾನೆ. ಬಹಳ ಇಂಪಾರ್ಟೆಂಟ್ ಇದೆ, ಹೆಮ್ಮೆಯ ಸಂಗತಿ ಇದು. ಇಲ್ಲಿ ಸರಿಯಾದ ಉತ್ತರ ನೋಡೋಣ. 2026, 2030, 2035, 2038 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2038ರ ವೇಳೆಗೆ ಭಾರತ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಲಿದೆ ಅಂತ ಹೇಳಬಹುದು 2038ರಲ್ಲಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಇತ್ತೀಚೆಗೆ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಪೋರ್ಟಲ್ ಬಿಡುಗಡೆ ಮಾಡಿದ ವರದಿಯ ಅನ್ವಯ, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಪೋರ್ಟಲ್ ಬಿಡುಗಡೆ ಮಾಡಿದ ವರದಿಯ ಅನ್ವಯ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಲ ಗರ್ಭಿಣಿಯರನ್ನ ಹೊಂದಿದ ಜಿಲ್ಲೆ ಯಾವುದು? ಇದು ಏನು ಅಂತಂದ್ರೆ ಇದು ಬಹಳ ದುಃಖಕರವಾದಂಥದ್ದು ಮತ್ತು ಇದು ಏನು ಅಂತಂದ್ರೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಇಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಲ ಗರ್ಭಿಣಿಯರನ್ನ ಹೊಂದಿದ ಜಿಲ್ಲೆ ಯಾವುದು ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ವಿಜಯಪುರ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ತುಮಕೂರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಉತ್ತರ ಅಂತಂದ್ರೆ ಬೆಂಗಳೂರು. ಯಾವ ಊರು? ಬೆಂಗಳೂರು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ಕರಾವಳಿ ಪ್ರದೇಶದಲ್ಲಿ ಐಎನ್ಎಸ್ ಉದಯಗಿರಿ, ಯಾವ ಗಿರಿ? ಉದಯಗಿರಿ ಮತ್ತು ಐಎನ್ಎಸ್ ಹಿಮಗಿರಿ, ಉದಯಗಿರಿ ಮತ್ತು ಹಿಮಗಿರಿ, ಯಾವ ಗಿರಿ? ಉದಯಗಿರಿ ಮತ್ತು ಹಿಮಗಿರಿ ಯುದ್ಧ ನೌಕೆಗಳನ್ನು ನೌಕಾಪಡೆಗೆ ಸೇರಿಸಲಾಯಿತು. ಯಾವ ಕರಾವಳಿ ಪ್ರದೇಶದಲ್ಲಿ?
ಭಾರತದಲ್ಲಿ ಯಾವ ಕರಾವಳಿ ಪ್ರದೇಶದಲ್ಲಿ ಭಾರತ ಎಷ್ಟು ಕಿಲೋಮೀಟರದ ಕರಾವಳಿ ಉದ್ದವನ್ನ ಹೊಂದಿದೆ? ಅತಿ ಹೆಚ್ಚು ಕರಾವಳಿ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಕರ್ನಾಟಕದಲ್ಲಿ ಅತಿ ಹೆಚ್ಚು ಕರಾವಳಿ ಹೊಂದಿರುವ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನ ಹೊಂದಿದೆ? ಈ ತರ ಪ್ರಶ್ನೆಗಳು ಕೂಡ ಬರಬಹುದು. ಇಲ್ಲಿ INS ಹಿಮಗಿರಿ, INS ಉದಯಗಿರಿ ಇದು ಯಾವ ಕರಾವಳಿ ಪ್ರದೇಶದಲ್ಲಿ ನೌಕಾಪಡೆಗೆ ಸೇರಿಸಲಾಯಿತು ಅಂತ ಕೇಳಿದ್ದಾರೆ ಸ್ನೇಹಿತರೆ. ನಮ್ಮ ಕರ್ನಾಟಕದೊಳಗಡೆ ಒಂದು ನೌಕಾ ನೆಲೆ ಇದೆ. ಯಾವುದು? ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕದಂಬ ನೌಕಾ ನೆಲೆ ಅಂತ ಕರೀತಾರೆ. ಇಲ್ಲಿ ಸರಿಯಾದ ಉತ್ತರ ನೋಡೋಣ. ಮುಂಬೈ, ಆಪ್ಷನ್ ಬಿ ಗೋವಾ, ಸಿ ಗುಜರಾತ್, ಡಿ ವಿಶಾಖಪಟ್ಟಣ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ವಿಶಾಖಪಟ್ಟಣ ನೌಕಾ ನೆಲೆಗೆ ಏನು ಅಂತಾರೆ ಈ INS ಉದಯಗಿರಿ ಮತ್ತು INS ಹಿಮಗಿರಿ ನೌಕೆಗಳನ್ನ ಸೇರಿಸಲಾಯಿತು ಅಂತ ಹೇಳಬಹುದು. ಹಾಗಾದ್ರ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಸ್ತುತ ದೇಶದ ಅತಿ ಶ್ರೀಮಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾರೆ. ದೇಶದ ಅತಿ ಶ್ರೀಮಂತ ಮುಖ್ಯಮಂತ್ರಿ, ಶ್ರೀಮಂತ ಚೀಫ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಸಿದ್ದರಾಮಯ್ಯನವರು, ಆಪ್ಷನ್ ಬಿ ರೇವಂತ್ ರೆಡ್ಡಿ, ಪೇಮು ಖಂಡು, ಆಪ್ಷನ್ ಡಿ ಚಂದ್ರಬಾಬು ನಾಯ್ಡು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಚಂದ್ರಬಾಬು ನಾಯ್ಡು ಏನು ಅಂತಾರೆ ದೇಶದ ಅತಿ ಶ್ರೀಮಂತ ಮುಖ್ಯಮಂತ್ರಿ. ಇಲ್ಲಿ ಅತಿ ಶ್ರೀಮಂತ ಮುಖ್ಯಮಂತ್ರಿ ಯಾರು ಅಂತ ಚಂದ್ರಬಾಬು ನಾಯ್ಡು ಅಂತ ಹೇಳ್ಬೋದು. ಅತಿ ಉದಾರ, ಸಮಾಜದ ಹಿತಕ್ಕಾಗಿರ್ಬೋದು, ಹಿಂದುಳಿದವರ ಹಿತಕ್ಕಾಗಿರ್ಬೋದು, SC ST ಸಮುದಾಯದವರು ಇರಬಹುದು, ಅದೆಷ್ಟೋ ತುಳಿತಕ್ಕೆ ಒಳಗಾದಂತ ಸಮುದಾಯದವರಿಗೆ ಉದಾರತೆಯನ್ನು ತೋರಿದಂತ ದೇಶದ ಶ್ರೀಮಂತ ಮುಖ್ಯಮಂತ್ರಿ ಅನ್ನೋದು ತಪ್ಪಾಗೋದಿಲ್ಲ. ಯಾರು ಅಂತಂದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಕೊಟ್ಟಿರುವಂತ ಯೋಜನೆಗಳಿರಬಹುದು, ಅದೆಷ್ಟೋ ಸಮಾಜಮುಖ ಕಾರ್ಯಕ್ರಮಗಳಿರಬಹುದು, ಸಮಾಜದ ಹಿನ್ನೆಲೆ ಇರುವಂತ ಸಮುದಾಯಗಳಿಗೆ ಮೀಸಲಾತಿ ಇರಬಹುದು, ಅದೆಷ್ಟೋ ತನ್ನ ಧಾರಾಳತನವನ್ನ ಇಲ್ಲಿ ಶ್ರೀಮಂತಿಕೆಯಲ್ಲಿ ಅತಿ ದೊಡ್ಡ ಮುಖ್ಯಮಂತ್ರಿ ಅಥವಾ ಯಾರು ಅಂತ ಕೇಳಿದರೆ ಚಂದ್ರಬಾಬು ನಾಯ್ಡು ಅಂತ ಹೇಳಬಹುದು. ಆದ್ರೆ ಹಿಂದುಳಿದವರಿಗೆ, SC ST ದವರಿಗೆ, ತುಳಿತಕ್ಕೊಳಗಾದವರಿಗೆ, ಅನ್ಯಾಯಕ್ಕೊಳಗಾದವರಿಗೆ, ಸಮಾಜದ ಪ್ರತಿಯೊಂದು ಸಮುದಾಯಕ್ಕೂ ನ್ಯಾಯ ಒದಗಿಸಿರುವಂತ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ಬಹುದು ಸ್ನೇಹಿತರೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ 2027 ಏಕದಿನ ಕ್ರಿಕೆಟ್ ವಿಶ್ವಕಪ್ಪಿನ ಆತಿಥ್ಯವನ್ನು ವಹಿಸಿಕೊಳ್ಳಲಿರುವ ದೇಶ ಯಾವುದು ಅಂತ ಕೇಳಿದಾನೆ. 2027 ಏಕದಿನ ಕ್ರಿಕೆಟ್ ವಿಶ್ವಕಪ್ಪಿನ ಆತಿಥ್ಯವನ್ನು, ವರ್ಲ್ಡ್ ಕಪ್ಪಿನ ಆತಿಥ್ಯವನ್ನು ವಹಿಸಿಕೊಳ್ಳಲಿರುವ ದೇಶ ಯಾವುದು ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ ಎ ಜಿಂಬಾಬ್ವೆ ಅಂತ ಕೊಟ್ಟಿದ್ದಾರೆ, ಬಿ ನಬೀಬಾ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇಲಿನ ಎಲ್ಲವೂ ದೇಶಗಳು ಏನು ಅಂತಂದ್ರೆ ಈ 2027 ವಿಶ್ವಕಪ್ ಅಥವಾ ಏಕದಿನ ಕ್ರಿಕೆಟ್ ವಿಶ್ವಕಪ್ಪಿನ ಆತಿಥ್ಯವನ್ನು ವಹಿಸಿಕೊಳ್ಳ ಜಿಂಬಾಬ್ವೆ, ನಬೀಬಾ ಮತ್ತು ದಕ್ಷಿಣ ಆಫ್ರಿಕಾ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಈ ಕೆಳಗಿನ ಯಾವ ವರ್ಷದ ವೇಳೆಗೆ ಭಾರತ ದೇಶವು, ನಮ್ಮ ಭಾರತ ತನ್ನದೇ ಆದ ಭಾರತೀಯ ಬಾಹ್ಯಾಕಾಶ ನಿಲ್ದಾಣವನ್ನ, ಯಾವ ನಿಲ್ದಾಣ? ಸ್ಪೇಸ್ ನಲ್ಲಿ ಬಾಹ್ಯಾಕಾಶ ನಿಲ್ದಾಣವನ್ನ ಸ್ಥಾಪಿಸಲಿದೆ. ಬಹಳ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಜಗತ್ತಿನ ಮೊದಲ ಸಾಲಿನಲ್ಲಿ ಭಾರತ ಬಂದ್ ನಿಂದ್ರಲ್ಲಿದೆ. ಜಗತ್ತಿನ ಆರ್ಥಿಕತೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿ ಮುಂದೆ ಬಂದ್ ನಿಂದ್ರಲ್ಲಿದೆ. ಭಾರತ ಜಗತ್ತಿನ ಎಲ್ಲದರಲ್ಲೂ ಕೂಡ ಮೊದಲ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನದಲ್ಲಿ ಬಂದ್ ನಿಂದ್ರಲ್ಲಿದೆ. ಆದ್ರೆ ಇಲ್ಲೂ ಒಂದು ವಿಶೇಷವಾದಂತ ಮಿಲ್ಸ್ಟೋನ್ ಏನು ಅಂತಂದ್ರೆ ಭಾರತ ತನ್ನದೇ ಆದಂತ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಪೇಸ್ ನಲ್ಲಿ ಏನು ಅಂತಂದ್ರೆ ಸ್ಥಾಪಿಸಲಿದೆ. ಅದು ಯಾವ ವರ್ಷ ಸ್ಥಾಪಿಸಲಿದೆ ಅಂತ ಕೇಳಿದ್ದಾರೆ. ಇಲ್ಲಿ 2035, 2038, 2040, 2050 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ 2035 ವೇಳೆಗೆ ಏನು ಅಂತಾರೆ ಭಾರತೀಯ ಬಾಹ್ಯಾಕಾಶ ನಿಲ್ದಾಣವನ್ನ ಸ್ಪೇಸ್ ನಲ್ಲಿ ಸ್ಥಾಪಿಸಲಿದೆ ಅಂತ ಹೇಳಬಹುದು. ಇದಿಷ್ಟು ಇವತ್ತಿನ ಪ್ರಚಲಿತ ವಿದ್ಯಮಾನಗಳು.
ಮತ್ತೆ ನಾಳೆ ಕ್ಲಾಸ್ ನಲ್ಲಿ ಬರೋಣ. ನಾಳೆ ಕ್ಲಾಸ್ ನಲ್ಲಿ ಮತ್ತೆ ಪ್ರಚಲಿತ ವಿದ್ಯಮಾನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನವನ್ನು ಅಧ್ಯಯನ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಸ್ನೇಹಿತರು ಯಾಕಂತಂದ್ರೆ ನಿಮ್ಮನ್ನ ನಂಬಿದವರು ಬಹಳಷ್ಟು ಜನ ಇರ್ತಾರೆ. ನೀವು ನಿಮ್ಮ ಕಡೆಯಿಂದ ಸಹಾಯವನ್ನ, ಯಾಕಂದ್ರೆ ಈ ಶರೀರ ಇರೋದು ಪರೋಪಕಾರ ಇದಂ ಶರೀರಂ, ನಮ್ಮ ಕಡೆಯಿಂದ ಯಾವೆಲ್ಲ ಸಹಾಯ ಆಗ್ತಾವೋ ನಮ್ಮ ಸಹಾಯವನ್ನ ಮಾಡೋಣ ಅಂತ ಹೇಳುತ್ತಾ ನಾಳೆ ಕ್ಲಾಸ್ ನಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.